11 ದಿನ ಲೈಟಿಂಗ್ ಇರುತ್ತೆ, ಅದು ಮುಂದೆನೂ ಕಂಟಿನ್ಯೂ ಆಗುತ್ತೆ. ಬಟ್ ಆ ಲೈಟಿಂಗ್ ಇರೋ ಟೈಮಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದೋಬಸ್ತ್ ಮತ್ತೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳಕ್ಕೆ 43 ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ. ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್. ಮತ್ತೆ ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ, ಜನನ ಎಲ್ಲೆಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ 33 ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅನ್ನ ಈ ಸಲ ಅಳವಡಿಸ್ಕೊಂಡಿದ್ದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ. ಕಂಟಿನ್ಯೂಸ್ ಆಗಿ ಏನಾದ್ರು ಚೇಂಜ್ ಇದ್ರೆ, ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿದ್ರೆ, ಏನಾದ್ರು ಮಾಹಿತಿ ಬೇಕಾಗಿತ್ತಂತಂದ್ರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇರ್ತೀವಿ. ಸೇಮ್ ಥಿಂಗ್, ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ 2 ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕ್ ನಾವು ತೆಗೆಯಲಾಗಿದೆ. ಒಂದು 22ರಿಂದ 1ನೇ ತಾರೀಕಿನವರೆಗೂ ಕೆಲವು ಪ್ಲೇಸಸ್ ಅಲ್ಲಿ ಇರುತ್ತೆ, ಒಂದು 12 ಪ್ಲೇಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು, ಅರಮನೆ ಹೊರ ಗೇಟು, KR ವೃತ್ತ, ಸೈಂಟ್ ಫಿಲೋಮಿನಾ ಚರ್ಚ್, ಮತ್ತೆ ಬೇರೆ ಆ ರೀತಿ 12 ಪ್ಲೇಸಸ್ ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕ್ ಅನ್ನ ತೆಗೆದಿದ್ದೀವಿ. ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಸೆಕೆಂಡ್ ಫೇಸ್ ಅಲ್ಲಿ ಜಂಬೂ ಸವಾರಿ ಮತ್ತೆ ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ, ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟ್ ಅಲ್ಲಿ 10 ಪೊಲೀಸ್ ಡೆಸ್ಕ್ ನಾವು ತೆಗೆದಿರ್ತೀವಿ.